ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಪುದೀನ ಸೊಪ್ಪಿಂದ ಒಂದು ರೆಸಿಪಿ ಮಾಡೋಣ. ಇದು ಸಿಂಪಲ್ ಆ್ಯಂಡ್ ಏನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಮಾಡೋವಂಥ ರೆಸಿಪಿ. ಇದಕ್ಕೆ ಸಿಂಪಲ್ಲಾಗಿ ಒಂದು ಕಪ್ ಒಂದು ಕಟ್ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಆ ಪುದೀನ ಸೊಪ್ಪು ಜೊತೆ ಒಣ ಮೆಣಸಿನಕಾಳು, ಹಾಗೆಯೇ ಶುಂಠಿ ಮತ್ತು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ ಮತ್ತು ನೆನೆಗಾಕಿರೋವಂಥ ಕಡಲೆ ಮತ್ತು ಪೀಸ್ನ ನೆನೆಗಾಕಿಟ್ಕೊಂಡಿರೋವಂಥ ನೆನೆಸಿಟ್ಟಿರೋವಂಥದ್ದು ಅದಷ್ಟು ತೊಗೊಂಡು ಒಂದು ಕ್ವಿಕ್ ಲಂಚ್ ರೆಸಿಪಿ ಮಾಡೋಣ ಬನ್ನಿ. ಇವಾಗ ಅದಕ್ಕೆ ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ಪಲಾವ್ ಎಲೆ, ಗರಂ ಮಸಾಲ ಆ ಥರದ್ದೇನು ಯೂಸ್ ಮಾಡ್ತಾ ಇಲ್ಲ, ಏಲಕ್ಕಿ ಲವಂಗ ಆ ಥರದ್ದೇನು ಯೂಸ್ ಮಾಡ್ತಿಲ್ಲ. ಜಸ್ಟ್ ಪುದೀನ ಫ್ಲೇವರ್ ಮಾತ್ರ ಇರಬೇಕು. ಹಾಗೆ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದು ಈರುಳ್ಳಿ, ಹೆಚ್ಚಿರೋವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬ್ರೌನಿಶ್ ಆಗಲಿ ಅಲ್ಲಿ ತಗೊಳ್ಕೊಳ್ಳೋಣ. ನೋಡಿ, ಈಗ ಇದು ಬ್ರೌನ್ ಆಗಿದೆ. ಇದನ್ನು ಸ್ವಲ್ಪ ಎತ್ಕೋತಾ ಇದ್ದೀನಿ. ಹಾಗೆ ಒಂದು ಪ್ಲೇಟಿಗೆ ಎತ್ಕೊಂಡ್ಬಿಡಿ. ಈಗ ಅದೇ ಎಣ್ಣೆಗೆ ತೆಗ್ದಾದ್ಮೇಲೆ ಒಂದಿಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನು. ಅದೀಗ ಚಟಪಟ ಅಂತ ಸಿಡಿತಾ ಇದೆ. ಈಗ ಅದಕ್ಕೆ ಸ್ವಲ್ಪ ತರಕಾರಿ ಸೇರಿಸ್ಕೊತಾ ಇದ್ದೀನಿ. ಈಗ ತರಕಾರಿ ಜೊತೆ ನೆನೆಸಿಟ್ಟಿರೋ ಕಾಳೇನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ತರಕಾರಿ ಜೊತೆ ತೊಳೆದಿಟ್ಟಿರೋ ಅಕ್ಕಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಜೊತೆ. ಈಗ ಇದು ಕುದಿ ಬರೋದ್ರೊಳಗಡೆ ಈ ಈರುಳ್ಳಿ ಏನಿದೆ ಮತ್ತು ಹಾಗೆ ಪುದೀನ ಮತ್ತು ಮಸಾಲೆ ಏನಿದೆ ಎಲ್ಲ ರುಬ್ಕೊಂಡು ಬರೋಣ. ಆ ಪುದೀನ ಜೊತೆ ಏನೇನು ಹಾಕ್ಕೊಳ್ತೀನಿ ಮಸಾಲ ಅಂತ ನಿಮಗೆ ತೋರಿಸ್ತೇನೆ. ಈಗ ಕಾಳುಮೆಣಸು, ಹಸಿಮೆಣಸು ಜೊತೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಏನಿದೆ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಆನಿಯನ್ ಏನಿತ್ತು ರೋಸ್ಟ್ ಮಾಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ಕೊಳ್ಳೋಣ. ಅದ್ರ ಜೊತೆ ಪುದೀನ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡು ಬರೋಣ. ಈಗ ಪುದೀನ ಸೇರಿಸಿ ರುಬ್ಬಿದ್ದಾಯಿತು. ಈ ರುಬ್ಬಿರೋದೇನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ರೈಸ್ ಮತ್ತು ತರಕಾರಿ ಜೊತೆ. ಹಾಕಿರೋ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡು. ಪುದೀನ ಬಾತ್ ಅಂತಲೂ ಕರಿಬೋದು, ಹಾಗೆ ಪುದೀನ ಪಲಾವ್ ಕೂಡ ಅನ್ಬೋದು. ಬಟ್ ಇದಕ್ಕೆ ಪಲಾವ್ ಎಲೆ ಏನೂ ಹಾಕಲ್ಲ, ಯಾಕಂದರೆ ಪುದೀನ ಹಾಕಿರೋ ಅಂಥ ಸ್ಮೆಲ್ಲು ಸ್ವಲ್ಪ ರಿಚ್ ಸ್ಮೆಲ್ ಇರಲಿ ಪುದೀನದು. ಅದಕ್ಕೆ ಪಲಾವ್ ಎಲೆ ಸೇರಿಸಿದ್ರೆ ಪಲಾವ್ ಥರ ಆಗೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ
ನಿಮ್ಮಲ್ಲಿ ರೈಸ್ ಯಾವುದು ಯೂಸ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮಲ್ಲಿ ಎಷ್ಟು ಹಾಕ್ಕೋತೀರಾ, ಎಷ್ಟು ಯೂಸ್ ಮಾಡ್ಕೋತೀರಾ ನೋಡಿ, ಯೂಸ್ ಮಾಡ್ಕೊಂಡು ಅದನ್ನು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ನಾನಿಲ್ಲಿ 1.5 ಕಪ್ ರೈಸ್ಗೆ ಒಂದು ಇಡೀ ಫುಲ್ಲು ಪುದೀನ ಸೊಪ್ಪು ಹಾಕಿದ್ದೀನಿ, ಹಾಗೂ ಮಸಾಲೆ ಎಲ್ಲ ಸೇರಿಸಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಒಂದು ಕುದಿ ಬಂದಾದಮೇಲೆ ಒಂದ್ಸರಿ ಟೇಸ್ಟ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಬೆಲ್ಲ ಆ್ಯಡ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡೋವಂಥ ಪುದೀನ ಪಲಾವ್ಗೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಮತ್ತು ಅದು ಕುದಿಬೇಕಾದ್ರೆ ಟೇಸ್ಟ್ ನೋಡ್ಕೊಳ್ಳಿ. ಹಾಗೆ ಲಾಸ್ಟ್ಲಿ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ಸ್ ಹಾಕ್ಕೊಳ್ಳೋಣ. 3 ವಿಷಲ್ಸ್ ಆಗಿದೆ, ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಬನ್ನಿ ನೋಡೋಣ ಹೇಗೆ ಬಂದಿದೆ. ಸಿಂಪಲ್ ಆ್ಯಂಡ್ ಕ್ವಿಕ್ ಈಸಿ ರೆಸಿಪಿ ಪುದೀನ ಪಲಾವ್. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿದೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.